ಸ್ನೇಹಿತರೆ, ದಿನಕ್ಕೊಂದು ದಾಳ, ದಿನಕ್ಕೊಂದು ಅಸ್ತ್ರ. ಕೈ ಸಾಮ್ರಾಜ್ಯದೊಳಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ಸಿಎಂ ಸಿಂಹಾಸನಕ್ಕಾಗಿ ನಡೆಯುತ್ತಿರೋ ಅಂತರ್ಯುದ್ಧವು ರಣರೋಚಕವಾಗ್ತಿದೆ. ಇದೀಗ ಈ ಪಟ್ಟದ ಕಾದಾಟದಲ್ಲಿ ಹೊಸ ಅಸ್ತ್ರವೊಂದನ್ನ ಜಳಪಿಸಿದೆ ಸಿದ್ದು ಸೇನೆ. ಈ ಮೂಲಕ ಅರಸುತ್ತಿಗೆ ಆಸೆಯಲ್ಲಿರೋ ಬಂಡೆ ಸುತ್ತಲೂ ಒಂದು ವ್ಯೂಹವನ್ನ ಹೆಣೆಯಲಾಗ್ತಿದೆ. ಹಾಗಿದ್ರೆ ಏನಿದು ಸಿದ್ದು ಪಡೆಯ ಹೊಸ ಅಸ್ತ್ರ? ನವೆಂಬರ್ ಕ್ರಾಂತಿಯ ಸಮಯ ಸನಿಹವಾಗ್ತಾ ಇರೋ ಹೊತ್ತಲ್ಲಿಯೇ ಆ ಅಸ್ತ್ರವನ್ನ ಬತ್ತಳಿಕೆಯಿಂದ ಹೊರತೆಗೆದಿದ್ದೇಕೆ ಸಿದ್ದು ಬಣದ ನಾಯಕರು? 2028ರ ಚುನಾವಣೆ ಮುಂದಿಟ್ಕೊಂಡು ಟಗರು ಪಡೆ ಹಾಕ್ತಿರೋ ಪಟ್ಟು ಎಂತದ್ದು? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೆಳತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸಿದ್ದರಾಮಯ್ಯ ಕಾಂಗ್ರೆಸ್ ಸಾಮ್ರಾಜ್ಯದ ಅಧಿಪತಿ. ಜಿದ್ದಿಯೇ ತುಂಬಿರೋ ಕರುನಾಡಿನ ರಾಜಕೀಯದಲ್ಲಿ ಸಿಎಂ ಪಟ್ಟದ ಮೇಲೆ ಎರಡೆರಡು ಬಾರಿ ಕೂರೋದು ಅಂದ್ರೆ ಅದೇನು ಸಾಮಾನ್ಯದ ಮಾತೆ. ಯಾವುದು ಅಸಾಧ್ಯವೋ ಅದನ್ನ ಸಾಧಿಸಿ ತೋರಿಸಿರೋರು ಸಿದ್ದರಾಮಯ್ಯ. ಅವರ ರಾಜಕೀಯವೇ ಹಾಗೆ. ಸೊನ್ನೆಯಿಂದ ಸಾಮ್ರಾಜ್ಯ ಕಟ್ಟಿದ ಗಟ್ಟಿ ನಾಯಕ. ಮಾಸ್ಗೆ ಮಾಸಾಗಿ ಬೆಳೆದು ನಿಂತಿರೋ ಪವರ್ಫುಲ್ ಲೀಡರ್. ಮೂಲ ಕಾಂಗ್ರೆಸ್ಸಿಗರಲ್ಲದೆ ಹೋದ್ರೂ ಕೈ ಸಾಮ್ರಾಜ್ಯಕ್ಕೀಗ ಅವರೇ ನೂರಾನೇ ಬಲ. ಇದೇ ಕಾರಣಕ್ಕೆ ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯ ಅವರ ನಾಯಕತ್ವ ಬೇಕೇ ಬೇಕು ಅಂತಿರೋದು ಕೆಲ ನಾಯಕರು. ಸಿದ್ದರಾಮಯ್ಯ ಅವರು 2023ರ ವಿಧಾನಸಭಾ ಚುನಾವಣೆಯಲ್ಲಿಯೇ ಇದು ನನ್ನ ಕೊನೆ ಚುನಾವಣೆ ಎನ್ನುವ ಮಾತನ್ನ ಸಾಕಷ್ಟು ಬಾರಿ ಆಡಿದ್ದಾರೆ. ಹೀಗಿದ್ರು ಸಿದ್ದರಾಮಯ್ಯ ಬೇಕು, ಮುಂದಿನ ಚುನಾವಣೆಗೂ ನಮಗೆ ಅವರ ನೇತೃತ್ವವೇ ಬೇಕು. ವರುಣಾಧಿಪತಿ ಕಾಂಗ್ರೆಸ್ನ ಶಕ್ತಿಯಾಗಿ ಬೆಳೆದಾಗಿದೆ, ಅದರಲ್ಲಿ ನೋ ಡೌಟ್. ಆದ್ರೆ ಅದೊಂದೇ ಕಾರಣಕ್ಕೆ 2028ರ ಚುನಾವಣೆಗೂ ಸಿದ್ದರಾಮಯ್ಯ ಅವರೇ ಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಿಲ್ಲ. ಇದರ ಹಿಂದೊಂದು ರಾಜಕೀಯ ತಂತ್ರವಿದೆ. ಸಿಎಂ ಸಿಂಹಾಸನಕ್ಕಾಗಿ ನಡೆಯುತ್ತಾ ಇರೋ ಸಂಘರ್ಷದಲ್ಲಿ ಟಾರ್ಗೆಟ್ 2028 ಅನ್ನೋದನ್ನ ಅಸ್ತ್ರವಾಗಿ ಜಳಪಿಸ್ತಾ ಇದ್ದಾರೆ ಸಿದ್ದು ಸೇನಾನಿಗಳು. ಆ ಮೂಲಕ ಕ್ರಾಂತಿ ಸನಿಹವಾಗಿರೋ ಹೊತ್ತಲ್ಲಿ ಬಂಡೆ ಸುತ್ತಲೂ ಮತ್ತೊಂದು ರಣವ್ಯೂಹವನ್ನ ಹೆಣಿತಾ ಇದೆ ವರುಣಾಧಿಪತಿ ಪಡೆ. ಸಿದ್ದು ಬಣದ ನಾಯಕರು 2028ರ ಚುನಾವಣೆಗೆ ಸಿದ್ದರಾಮಯ್ಯ ಅವರು ಇರಲೇಬೇಕು ಅಂತಿರೋದ್ರ ಹಿಂದಿರೋ ಪ್ರಮುಖ ಕಾರಣ ಸಿಂಹಾಸನ ಸಂಘರ್ಷದಲ್ಲಿ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಬಲಪಡಿಸೋದು. ಇಲ್ಲಿ 2028ಕ್ಕೂ ಸಿದ್ದರಾಮಯ್ಯ ಅವರ ಲೀಡರ್ಶಿಪ್ ಬೇಕು ಅಂದ್ರೆ ಅಲ್ಲಿ ತನಕ ಅವರು ಸಿಎಂ ಪಟ್ಟದ ಮೇಲೆಯೇ ಕೂತಿರ್ಬೇಕು. ಅಲ್ಲಿಗೆ ಕುರ್ಚಿಗಾಗಿ ನಡೆಯುತ್ತಿರೋ ಚದುರಂಗದಾಟದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಹೇಳ್ದಾಗತ್ತೆ ಅನ್ನೋದು ಸಿದ್ದು ಬಣದ ನಾಯಕರ ಪ್ಲಾನ್. ಹೀಗಾಗಿಯೇ ನವೆಂಬರ್ ಕ್ರಾಂತಿ ಸನಿಹವಾಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಹೊಸ ದಾಳವನ್ನ ಅವರು ಉರುಳಿಸ್ತಾ ಇದ್ದಾರೆ. ಅದರಲ್ಲಿಯೂ ಮಾಜಿ ಸಚಿವ ಹಾಗೂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಆಗಿರುವಂತಹ KN ರಾಜಣ್ಣ ಅವರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. 2028ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಸ್ಪರ್ಧೆ ಮಾಡದೆ ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೇನೆ ತೊಂದರೆ ಆಗತ್ತೆ. ಸಿದ್ದರಾಮಯ್ಯ ಅವರು ಮುಂದೆ ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ಮಾತ್ರವೇ ಕುರುಬ ಸಮುದಾಯ ಒಟ್ಟಾಗಿ ಕಾಂಗ್ರೆಸ್ಗೆ ಮತ ಹಾಕತ್ತೆ. ಇಲ್ಲದೆ ಹೋದ್ರೆ ಆ ವೋಟ್ಗಳು ಹಂಚಿ ಹೋಗ್ತವೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೇನೆ ತೊಂದರೆ ಆಗತ್ತೆ ಅಂತ ಎಚ್ಚರಿಸಿದ್ದಾರೆ KN ರಾಜಣ್ಣ. ಇನ್ನು ಸಿದ್ದರಾಮಯ್ಯ ಅವರು 2028ರ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಅವರ ಬೆಂಬಲಿಗರು ಹೇಳ್ತಾ ಇರೋದಕ್ಕೆ ಸಿದ್ದರಾಮಯ್ಯ ಅವರೇ ಕಾರಣ. ಅವರೇ ತಮ್ಮ ಬಣದ ನಾಯಕರಿಂದ ಇಂತಹ ಹೇಳಿಕೆಯನ್ನ ಕೊಡಿಸಿ ತಮ್ಮ ಸಿಎಂ ಕುರ್ಚಿಯನ್ನ ಬಲಪಡಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಕಾಲಿರಿತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಮತ್ತೊಂದು ವಿಚಾರವನ್ನ ಹೇಳಲೇಬೇಕು. 2018ರ ಚುನಾವಣೆ ಸಂದರ್ಭದಲ್ಲಿಯೂ ಸಿದ್ದರಾಮಯ್ಯ ಅವರು ಇದೇ ನನ್ನ ಲಾಸ್ಟ್ ಎಲೆಕ್ಷನ್, ಮುಂದೆ ನಾನು ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತುಗಳನ್ನ ಆಡಿದ್ರು. ಆದ್ರೆ 2023ರ ಚುನಾವಣೆಯಲ್ಲಿ ಅಖಾಡ ಪ್ರವೇಶಿಸಿದ್ದು ಮಾತ್ರವಲ್ಲದೆ ಎರಡನೇ ಬಾರಿಗೆ ಸಿಎಂ ಕೂಡ ಆಗಿದ್ದಾರೆ. ಹೀಗೆ ಟಾರ್ಗೆಟ್ 2028 ಎನ್ನುವ ವ್ಯೂಹವನ್ನ ಬಂಡೆ ಸುತ್ತಲೂ ಸಿದ್ದು ಸೇನೆ ಹೆಣಿತಾ ಇದೆ. ಈಗಲಾದ್ರೂ ಡಿಕೆ ಮೌನ ಮುರಿತಾರ ಅಂತ ನೋಡಿದ್ರೆ ತಪಸ್ಸಿನ ರೀತಿ ಅದನ್ನ ಮುಂದುವರಿಸಿದ್ದಾರೆ ಕನಕಾಧಿಪತಿ. ಕಡೆಯ ಪಕ್ಷ ಅವರ ಬಣದ ನಾಯಕರಾದ್ರೂ ಈ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರಾ? ಅದರಲ್ಲಿಯೂ ಡಿಕೆ ಶಿವಕುಮಾರ್ ಜೊತೆ ಸದಾ ನೆರಳಿನಂತೆ ಇರೋ ಅವರ ಸಹೋದರ ಡಿಕೆ ಸುರೇಶ್ ಆದ್ರೂ ಟಾರ್ಗೆಟ್ 2028 ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಹೂಡ್ತಾರಾ ಅಂತ ನೋಡಿದ್ರೆ ಅವರು ಸಹ ಅಣ್ಣನಂತೆಯೇ ನಡೆ ನುಡಿ ಎಲ್ಲವನ್ನ ನಿಗೂಢವಾಗಿಸಿಕೊಂಡಿದ್ದಾರೆ. ಯಾರು ಏನೇ ಹೇಳಿದ್ರು ಇಲ್ಲಿ ಸಿದ್ದರಾಮಯ್ಯ ಅವರ ತೀರ್ಮಾನವೇ ಅಂತಿಮ. ಹೀಗಾಗಿ 2028ಕ್ಕೆ ಸಿದ್ದು ಚುನಾವಣೆ ಅಖಾಡದಲ್ಲಿ ಇರ್ತಾರಾ ಇಲ್ವಾ ಅನ್ನೋದನ್ನ
ಈಗಲೇ ಹೇಳೋದಿಕ್ಕೆ ಆಗಲ್ಲ. ಆದ್ರೆ ನನ್ನ ಮೇಲೆ 2028ರ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಒತ್ತಡವಿದೆ ಅನ್ನೋ ಮಾತನ್ನ ಕಾರ್ಯಕ್ರಮವೊಂದರಲ್ಲಿ ಸಿದ್ದರಾಮಯ್ಯ ಆಡಿದ್ದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ರಾಜ್ಯದಲ್ಲಿ ನಡೀತಾ ಇರೋ ಈ ಕುರ್ಚಿ ಕಾಳಗದ ಬಗ್ಗೆ ಹಾಗೇನೆ ನವೆಂಬರ್ ಕ್ರಾಂತಿಯ ಚರ್ಚೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ಎಡ್ಜರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.